ಅವರಿಂದ ಇಡೀ ಕಾಂಗ್ರೆಸ್ ಪಕ್ಷವೇ ಖಂಡಿಸುತ್ತದೆ. ಇವತ್ತಿನ ದಿವಸ ಪ್ರಿಯಾಂಕಾ ಖರ್ಗೆ ಮುಸ್ತದಿ ಪ್ರಭಾವಿ ಬಲಿಷ್ಠ ನಾಯಕತ್ವ. ಪ್ರಿಯಾಂಕಾ ಖರ್ಗೆಯವರು ಮುಸ್ತದಿ ಪ್ರಭಾವಿ ಬಲಿಷ್ಠ ನಾಯಕತ್ವ. ಇವತ್ತು ಮಲ್ಲಿಕಾರ್ಜುನ ಖರ್ಗೆಯವರು ಅಭಿವೃದ್ಧಿ, ಪ್ರಿಯಾಂಕಾ ಖರ್ಗೆ ಅಂದರೆ ಅಭಿವೃದ್ಧಿ ಅಂದರೆ ಪ್ರಿಯಾಂಕಾ ಖರ್ಗೆ ಎಂದರೆ ಅಭಿವೃದ್ಧಿ ಅಂದರೆ ಪ್ರಿಯಾಂಕಾ ಖರ್ಗೆ. ಇವತ್ತು ಪ್ರಿಯಾಂಕಾ ಅಂದರೆ ಕರ್ನಾಟಕ ರಾಜ್ಯದ ಹುಲಿ ಇದ್ದಂತೆ, ಕರ್ನಾಟಕ ರಾಜ್ಯದ ಹುಲಿ. ಇವತ್ತು ಪ್ರಿಯಾಂಕಾ ಖರ್ಗೆ ನೇರವಾಗಿ ಮಾತಾಡ್ತಾರೆ. ಬಿ ಜೆ ಪಿ ಕಂಡ್ರೆ ಅವ್ರಿಗೆ ಹೆದರಿಕೆ. ಪ್ರಿಯಾಂಕಾ ಖರ್ಗೆ ನೇರವಾಗಿ ಮಾತಾಡ್ತಾರೆ. ಬಿ ಜೆ ಪಿಯವರು ಅವರಿಗೆ ಪ್ರಿಯಾಂಕಾ ಖರ್ಗೆ ಕೊಟ್ಟರೆ ಹೆದರಿಕೆ. ಆದ ಕಾರಣ ಇವತ್ತಿನ ದಿವಸ ಎಲ್ಲರೂ ಯಾವುದೇ ಒಂದು ಇದರಿಂದ ಅವ್ರ ಹೆಸರು ಕೆಡಿಸ್ಬೇಕಂತಂದು ಬಿ ಜೆ ಪಿ ಪ್ಲ್ಯಾನ್ ಇದೆ. ಆದ್ರೆ ಪ್ರಿಯಾಂಕಾ ಖರ್ಗೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಇವತ್ತಿನ ದಿವಸ ಪ್ರಿಯಾಂಕಾ ಖರ್ಗೆ ಏನು ಅಂತ ನಿಮಗೆಲ್ಲ ಗೊತ್ತಿದೆ. ಇವತ್ತು ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರಿಯಾಂಕಾ ಖರ್ಗೆ ಹುಲಿ ಇದ್ದಂಗೆ, ಮುಸ್ತದಿ ನಾಯಕ, ಪ್ರಭಾವಿ ನಾಯಕ, ಈ ಭಾಗದ ಧ್ರುವತಾರ ಇದ್ದಂಗೆ. ಆದ ಕಾರಣ ಇವತ್ತಿನ ದಿವಸ ಈ ನಮ್ಮಿಲ್ಲಿ ಕರ್ನಾಟಕ ರಾಜ್ಯದ ಹುಲಿಯಪ್ಪ ಅಂದ್ರೆ ಪ್ರಿಯಾಂಕಾ ಖರ್ಗೆ, ಡೆಲ್ಲಿ ಹುಲಿ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ. ಆ ಡೆಲ್ಲಿ ಹುಲಿ ಕಂಡ್ರೆ ಬಿ ಜೆ ಪಿ ಅಲ್ಲಿ ನಡ್ತಾರೆ. ಇಲ್ಲಿ ನಮ್ಮ ರಾಜ್ಯದ ಹುಲಿ ಪ್ರಿಯಾಂಕಾ ಕಂಡ್ರೆ ಇವರು ನಡ್ತಾರೆ. ಆದ ಕಾರಣ ಇಲ್ಲ ಸ್ವಲ್ಪ ಮೇಲೆ ಅವ್ರು ಅಪರಾಧ ಮಾಡ್ತಾ ಇರ್ತಾರೆ. ಅದಕ್ಕೆ ಅವ್ರು ದಯಮಾಡಿ ಈ ರಾಜ್ಯದ ಅದಕ್ಕೆ ಅವ್ರ ಜನಪ್ರಿಯತೆ ಕಂಡು ಅವರ ಜನಬೆಂಬಲ ಕಂಡು ಭಾಳಷ್ಟು ಜನ ಬಿ ಜೆ ಪಿ ಒಂದು ಹೊಟ್ಟೆ ಕಿತ್ತು ಬಿದ್ದಿದೆ. ಆದರೆ ಇವತ್ತಿನ ದಿವಸ ಪ್ರಿಯಾಂಕಾ ಖರ್ಗೆ ಆಧಾರ ವ್ಯಕ್ತಿ ಅಲ್ಲ. ನಿಮಗೆಲ್ಲ ಗೊತ್ತಿದೆ, ಅವ್ರದ್ದು ತೆರೆದ ಇತಿಹಾಸ ಇದೆ, ತೆರೆದ ಪುಸ್ತಕ ಇದೆ, ತೆರೆದ ಕಟ್ಟಿದೆ. ಯಾರ್ಯಾರು ಬಟ್ ಮಾಡ್ತೀವಿ ಅವ್ನ ಒಂದೇ ಒಂದು ಗುರಿ ಅಪ್ಪ ಅಂದ್ರೆ ಪ್ರಿಯಾಂಕಾ ಖರ್ಗೆ ಒಂದೇ ಒಂದು ಗುರಿ, ಅಭಿವೃದ್ಧಿನ ಅವ್ರಿಗೆ ಗುರಿ. ಈ ಭಾಗ ಅಭಿವೃದ್ಧಿ ಆಗಬೇಕು, ಜನ ಸಂತೋಷ ಇರಬೇಕು, ಡೆವಲಪ್ ಆಗ್ಬೇಕನ್ನೋ ಒಂದೇ ಗುರಿ. ಅವರು ಪ್ರಾಮಾಣಿಕ ಅಧಿಕಾರಿ, ಪ್ರಾಮಾಣಿಕ ಮಂತ್ರಿ. ಇಂಥ ಮಂತ್ರಿ ಸಿಕ್ಕಿದ್ರು ನಮ್ಮ ಹೈದರಾಬಾದ್ ಕರೆ ನಾವು ಪುಣ್ಯವಂತರು. ಆದ ಕಾರಣ ಇವತ್ತಿನ ದಿವಸ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರಿಯಾಂಕಾ ಖರ್ಗೆ ಅವರು ಅಭಿವೃದ್ಧಿ, ಡೆವಲಪ್ಮೆಂಟು, ಜನಬೆಂಬಲವು, ಜನಪ್ರಿಯತೆ ಕಂಡು ಹೈಕಮಾಂಡ್ ಒಂದು 2 ಎಲೆಕ್ಷನ್ ಅವನಿಗೆ ಮುಖ್ಯಮಂತ್ರಿ ಮಾಡೋದು ಸತ್ಯ. ಸೂರ್ಯ ಚಂದ್ರ ಹುಟ್ಟುದು 7 ಸತ್ಯವು, ಸೂರ್ಯ ಚಂದ್ರ ಹುಟ್ಟುದು 7 ಸತ್ಯವು. ಆ ಅಷ್ಟೇ ಸತ್ಯವಾಗಿ ಒಂದು 2 ಎಲೆಕ್ಷನ್ನಲ್ಲಿ ಆದ ನಂತರ ಮುಖ್ಯಮಂತ್ರಿ ಆಗೋದು ಪ್ರಿಯಾಂಕಾ ಖರ್ಗೆ ಚಿತ್ತದ. ಆಮೇಲೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಎಂದೂ ಆಗಬೇಕು. ನಮ್ಮ ಬ್ಯಾಡ್ ಲೆಕ್ಕದ, ನಮ್ಮದು ರಾಜ್ಯದ ಬ್ಯಾಡ್ ಲೆಕ್ಕದ ಅವರು ಆಗಿಲ್ಲ. ಆದವರು ಡೆಲ್ಲಿ ಹುಲಿ, ಇವರು ಕರ್ನಾಟಕ ಹುಲಿ. ಆದ ಕಾರಣ ಹುಲಿನೇ ಹುಟ್ಟಿದವು, ಹುಲಿನೇ ಹುಟ್ಟನು. ಆದ ಕಾರಣ ಪ್ರಿಯಾಂಕಾ ಖರ್ಗೆಗೆ ಯಾರು ಬಟ್ ಮಾಡಿ ತೋರಿಸ್ತಪ್ಲಿ ಅವ್ರ ಇತಿಹಾಸ ರಾಜ್ಯಕ್ಕೆ ಗೊತ್ತಿದೆ. ಪ್ರಿಯಾಂಕಾ ಖರ್ಗೆ ಅವರು ತೆರೆದ ಇತಿಹಾಸ ಇದೆ, ತೆರೆದ ಪುಸ್ತಕ ಇದೆ, ತೆರೆದ ಗ್ರಂಥ ಇದೆ. ಯಾರ್ಯಾರು ಬಟ್ ಮಾಡ್ತಾರೆ, ಬಟ್ಟೆ ಕಿಚ್ಚಿದ ಮೇಲೆ ಅಪೋಸ್ ಮಾಡಿ. ಆದ ಕಾರಣ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಇನ್ನು 2ನೇ ಸಲ ಯಾರು ಇದು ಮಾಡಿದ್ರೆ ಇಡೀ ರಾಜ್ಯದ ಕಾಂಗ್ರೆಸ್ ಪೈ ಇದೆ, ರಾಜ್ಯನೇ ದಂಗೆ ಆಗ್ಬೇಕಂತ. ಅದಕ್ಕೆ ಇವತ್ತಿನ ದಿವಸ ಅದೇನೋ ನನಗೂ ಸಹಿತ ಆ ಮನುಷ್ಯ ಪ್ರಿಯಾಂಕಾ ಖರ್ಗೆ ವ್ಯಕ್ತಿತ್ವ ಗೊತ್ತಿದ್ದ ಮಟ್ಟಿಗೆ ಮಾತಾಡ್ಬೋದು. ನನಗೆ ಅನಿಸಿದ ಮಟ್ಟಿಗೆ ಪ್ರಿಯಾಂಕಾ ಖರ್ಗೆ ಅವ್ರ ವ್ಯಕ್ತಿತ್ವ ದೇಶಕ್ಕೆ ಗೊತ್ತಿದೆ. ಅವ್ರದ್ದು ತೆರೆದ ಇತಿಹಾಸ ಇದೆ, ತೆರೆದ ಪುಸ್ತಕ ಇದೆ, ತೆರೆದ ಗ್ರಂಥ ಇದೆ. ಆದರೆ ನಾವು ಈಗ ಪ್ರಿಯಾಂಕಾ ಖರ್ಗೆ ಮುಂದಿನ ಮುಖ್ಯಮಂತ್ರಿ ನೋಡ್ಬೇಕಂತ ನಾವೆಲ್ಲ ಇಡೀ ನಮ್ಮ ಕಾಂಗ್ರೆಸ್ಸೇ ಪಕ್ಷ ಕಾಯ್ತಾ ಇದೆ. ಅವ್ರು ಸಮರ್ಥ ನಾಯಕತ್ವ ಇದೆ, ಬಲಿಷ್ಠ ನಾಯಕತ್ವ ಇದೆ, ಜನಬೆಂಬಲ ಇದೆ, ಮತ್ತು ಅವ್ರು ನಾಯಕರು ಪ್ರಾಮಾಣಿಕ ಮಂತ್ರಿ ಇದ್ದಾರೆ. ಹೀಗಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಮುಂದೆ ಯಾರೇ ಇಂಥವು ಅವರ ಶಬ್ದಾಲಿ ಹೆದರಿಕೆ ಬಂದರೆ ಇಡೀ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಅವರಿಗೆ ಖಂಡಿಸ್ತದೆ.